ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯಗೆ ಬಂತು ಖರ್ಗೆ ಅವರ ಕಾಲ್. ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಸಿದ್ದರಾಮಯ್ಯನವರು ಈ ಪವರ್ ಶೇರಿಂಗ್ ಫಾರ್ಮುಲಾಗೆ ಸಂಬಂಧಪಟ್ಟಂತೆ ಒಂದು ಮೆಗಾ ಟ್ವಿಸ್ಟ್ ಇಟ್ಬಿಟ್ರ. ಡಿ ಕೆ ಸಿಡ್ದೆದ್ದು ಎಲ್ಲಿ ತನಕ ಹೋಗಿದೆ ಅಂದರೆ ರಾಜೀನಾಮೆ ಕೊಡ್ತಾರೆ. ಒಕ್ಕಲಿಗ ಶಾಸಕರೆಲ್ಲ ಸಿಡ್ದೇಳ್ತಾರೆ. 23 ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದ ಬಲ ಏನು ಸೇರಿತ್ತು ಕೈಗೆ ಅದು ವಾಪಸ್ ಆಗತ್ತೆ ಅನ್ನೋ ತನಕ ಎಚ್ಚರಿಕೆ ಡಿ ಕೆ ಬೆನ್ನಿಗೆ ನಿಂತವರಿಂದ ಹೋಗ್ತಾ ಇದೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯ ಉರುಳಿಸಿರುವ ದಾಳ ಹೇಗಿದೆ, ಡಿ ಕೆ ಸಿಕ್ಕಾಕಿಸುವಂಥ ಮಾಸ್ಟರ್ ಪ್ಲಾನ್ ಒಂದು ಈಗ ರೆಡಿಯಾಗಿದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಪ್ಲ್ಯಾನು ತಂತ್ರ ಪ್ರತಿತಂತ್ರ ಇಬ್ಬರ ಕಡೆಯಿಂದನೂ ಆಗ್ತಿದೆ. ಬಟ್ ಈ ತಂತ್ರ ಪ್ರತಿತಂತ್ರ ಅಭಿಪ್ರಾಯ ಇದಕ್ಕೆಲ್ಲ ಹೈಕಮಾಂಡ್ ಮಣಿಯತ್ತಾ ಅಥವಾ ಅವತ್ತೇನಾಗಿತ್ತೋ ಅದರ ಮೇಲಷ್ಟೇ ಮಾಡುತ್ತಾ ಅನ್ನೋದು ಇರೋ ಪ್ರಶ್ನೆ. ಅದು ಒಂದು ಕಡೆ. ಹೈಕಮಾಂಡ್ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಡೆಲ್ಲಿಲಿ ಶುರು ಆಗಿಬಿಟ್ಟಿದೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಇನ್ನಿತರ ನಾಯಕರ ನಡುವೆ. ಬಿಹಾರದ ಸೋಲಿನ ಪರಾಮರ್ಶೆಯ ಜೊತೆಗೆ ಕರ್ನಾಟಕದ ಈ ಪವರ್ ಶೇರಿಂಗ್ ಫಾರ್ಮುಲಾ ಬಗ್ಗೆ ಕೂಡ ಇವತ್ತು ಒಂದು ಮಹತ್ವದ ತೀರ್ಮಾನ ಆಗುತ್ತೆ. 29ನೇ ತಾರೀಕು CM DCM ಇಬ್ಬರಿಗೂ ಬುಲಾವ್ ಕೊಟ್ಟಿದ್ದಾರೆ. ಆವತ್ತು ಸೋನಿಯಾ ಗಾಂಧಿಯವರ ಮೂಲಕವೇ ಅಂತಿಮವಾಗಿ ನಿರ್ಧಾರ ಹೇಳಿಸೋದು. ಇದಿಷ್ಟು ಫೈನಲ್ ಆಗಿರೋದಲ್ವಾ, ಆಲ್ರೆಡಿ ನೋಡಿದ್ದೀರಿ. ಈಗ ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನಾಯಿತು, ಕ್ಯಾಬಿನೆಟ್ ಮೀಟಿಂಗ್ ಎಲ್ಲ ಮುಗಿದು ಸಚಿವರೆಲ್ಲ ಎದ್ದು ಹೋದಾಗ ಒಂದು 4-5 ಜನ ಅಷ್ಟೇ ಉಳ್ಕೊಂಡಿದ್ರು. 4-5 ಜನನೂ ಅಲ್ಲ, 3-4 ಜನ ಅಷ್ಟೇ ಉಳ್ಕೊಂಡಿದ್ರು. ಪರಮೇಶ್ವರ್ ಅವ್ರು ಕೇಳ್ತಾರೆ, ಏನು ಸರ್ ಹಿಂಗಾಗ್ಬಿಟ್ರೆ ಸರ್ಕಾರದ ಕಥೆ ಅಂತ. ಆವಾಗ ಅದೇ ಮಾತು ಬಳಸ್ಕೊಂಡು ಡಿ ಕೆ ಎದುರಿಗೆ ಸಿದ್ದರಾಮಯ್ಯನವರು ನನಗೀಗಷ್ಟೇ ಖರ್ಗೆ ಅವರ ಕಾಲ್ ಬಂದಿತ್ತು ಅಂತ ಹೇಳ್ತಾರೆ. ಸರ್ಪ್ರೈಸ್ ಆಗುತ್ತೆ ಡಿ ಕೆಗಾಗ. ಕಾಲ್ ಬಂದಿತ್ತು ನನಗೆ, ಸಚಿವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅನ್ನುವ ಮಾತನ್ನಾಡ್ತಾರೆ. ಖರ್ಗೆ ಅವರು ಕಾಲ್ ಮಾಡಿ ಸಚಿವರು ಯಾರು ಬಯಸ್ತಿದ್ದೀರೋ ನೀವು ಅವ್ರ ಜೊತೆಗೆ ಡೆಲ್ಲಿಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಿಜಕ್ಕೂ ಸಚಿವರ ಜೊತೆಗೆ ಹೋಗೋದು ಅಂದರೆ ಈ ಪವರ್ ಶೇರಿಂಗ್ ಫಾರ್ಮುಲಾ ಸೋನಿಯಾ ಜೊತೆ ಸಂಸದೀಯ ಸಭೆ ಇದೆಯಲ್ವಾ, ಅದರಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಸಂಸದೀಯ ಮಂಡಳಿ ಸಭೆ ಇದೆ. ಅಲ್ಲಿ CM DCMನ ಅದೇ ಹೊತ್ತಲ್ಲಿ ಕೂರಿಸಿ ಮಾತಾಡ್ಬೋದು. ಆ ಹೊತ್ತಲ್ಲಿ ಸಚಿವರನ್ನ ಅಭಿಪ್ರಾಯಕ್ಕೆ ಕರೀತಾರೆ ಅಂತ ಅನ್ಸಲ್ಲ. ಬಟ್ ಅದಕ್ಕೂ ಮುಂಚೆನೆ ನಾಳೆನೇ ಡೆಲ್ಲಿಗೆ ಹಾರಿ ಸಚಿವರ ಜೊತೆಗೆ ಅಭಿಪ್ರಾಯವನ್ನು ಹೈಕಮಾಂಡ್ ಮುಂದೆ ಇಡುವಂಥ ಮೆಗಾ ಪ್ಲ್ಯಾನ್ ಮಾಡಿ ಡಿ ಕೆ ಸಿಕ್ಕಾಕ್ಸೋದಿಕ್ಕೆ, ಅಂದರೆ ಎಲ್ಲರ ಅಭಿಪ್ರಾಯ ನನ್ನ ಪರವಾಗಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಮಂಡಿಸೋದಕ್ಕೆ ಈಗ ಸಿದ್ದು ಕ್ಯಾಂಪ್ ರೆಡಿ ಮಾಡ್ಕೊಂಡಿದೆ. HK ಪಾಟೀಲ್ರು, ಆ ಕಡೆ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರು, ಈ ಥರ ಸೀನಿಯರ್ಸನ್ನೆಲ್ಲ ಕರ್ಕೊಂಡು 5-6 ಜನ ಮಿನಿಸ್ಟರ್ಸ್ನ ಕರ್ಕೊಂಡು ಹೋಗೋಕೆ ಈಗ ರೆಡಿ ಆಗಿದ್ದಾರೆ. ಖರ್ಗೆ ಅವರೇ ಹೇಳಿದ್ದಾರೆ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಸರ್ಪ್ರೈಸ್ ಆಗಿರೋದಿಲ್ಲ. ಬಟ್ ಅವ್ರು ಹೇಳ್ತಿದ್ದಾರೆ, ಯಾರನ್ನು ಕರ್ಕೊಂಡು ಹೋಗ್ತಿರೋ ಹೋಗಿ, ನಾನು ಹೈಕಮಾಂಡ್ ನಂಬಿದ್ದೀನಿ ಅಂತ. ಆಯಿತು, ಕರ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಎದ್ದಿದ್ದಾರೆ. ಮೀಡಿಯಾಗೂ ಅದೇ ಥರ ರಿಯಾಕ್ಷನ್ ಕೊಟ್ಟಿದ್ದಾರೆ, ಯಾರು ಬೇಕಾದರೂ ಹೋಗಲಿ, ನಾನೇನು ಮಾಡೋಕ್ಕಾಗತ್ತೆ ಅಂತ. Sir, any comment, sir? Nirmalanath Swamiji, sir. Are you going to the next Chief Minister of Karnataka, sir? Are you confident? Sorry. Right, sir. Only, sir. Kaalo. Hogi, sir. Three ಬರ್ತಾರೆ ಇಲ್ಲೇ. Sir. ಒಂದು ನಿಮಿಷ. ಸರ್ ಸಚಿವರೆಲ್ಲ ಒಂದು ನಿಮಿಷ ಸಚಿವರೆಲ್ಲ ಡೆಲ್ಲಿಗೆ ಹೋಗ್ತೀರಂತಲ್ಲ ಸರ್? ಇಲ್ಲ ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರು. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಪಾಯಿಂಟಲ್ಲಿ ಸರ್ಪ್ರೈಸ್ ಆಗ್ತಿದೆ. ಈಗ ಮಿನಿಸ್ಟ್ರುಗಳ ಅಭಿಪ್ರಾಯ ಯಾಕೆ ಕೇಳ್ತಿದ್ದಾರೆ ಹೈಕಮಾಂಡ್ ನಾಯಕರು ಅಂತ. ಡಿ ಕೆ ಶಿವಕುಮಾರ್ ಅವರು ನೇರ ಮೆಸೇಜ್ ಕೊಡೋ ಕೇಳ್ತಿದ್ದಾರೆ. ಈಗ ವರ್ಡ್ ಅಂತೆಲ್ಲ ಹೇಳಿದ್ರಲ್ಲ, ಶಬ್ದದ ಶಕ್ತಿ ಇಡೀ ಜಗತ್ತಿನ ಶಕ್ತಿ ಅನ್ನೋ ಮೂಲಕ ಒಂದು ಶಬ್ದ ಕೊಟ್ಟ ಮೇಲೆ, ಮಾತು ಕೊಟ್ಟ ಮೇಲೆ ಉಳಿಸ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಬಿಗ್ ಮೆಸೇಜ್ ಕೊಟ್ಟಿದ್ರು. ಮತ್ತೆ ಹೈಕಮಾಂಡ್ಗೆ ಈ ಹೊತ್ತಲ್ಲಿ ಸಿದ್ದರಾಮಯ್ಯನವ್ರು ಕೌಂಟರ್ ಕೊಟ್ಟಿದ್ದಾರೆ. ಆ ವರ್ಡ್ ಅನ್ನೋದು ಪವರೇ ಅಲ್ಲ, ಆ ವರ್ಡ್ ಶಕ್ತಿ, ಆ ಶಬ್ದದ ಶಕ್ತಿ ಜನಕ್ಕೆ ಬಳಕೆ ಆಗದೆ ಇದ್ರೆ ಅಂತ. ಆ ಡಿ ಕೆ ಬಳಸಿದ ಶಬ್ದಗಳಿಗೆ ಅದೇ ರೀತಿ ಕೌಂಟರ್ ಹೆಂಗಿದೆ ಅಂದರೆ, ಲವರ್ಸ್ ಬ್ರೇಕಪ್ ಆದಾಗ ಒಬ್ಬೊಬ್ಬರೇ ಪೋಸ್ಟ್ ಹಾಕ್ಕೊಳ್ತಾರಲ್ಲ ಹಾಗೆ ಕೌಂಟರು, ಈ ಕಡೆಗೆ ಮತ್ತೆ ಆಕ್ರೋಶ, ಅದಕ್ಕೆ ಪಕ್ಕಾ ಕೌಂಟರು, ಅದೇ ಶಬ್ದಗಳಲ್ಲಿ ಕೌಂಟರು, ಹಂಗೆ ನಡೀತಿದೆ. ಸಿದ್ದರಾಮಯ್ಯನವರು ಸಿಡಿದೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇಷ್ಟು ದಿನ ಹೈಕಮಾಂಡ್ ಮಧ್ಯ ಪ್ರವೇಶದಿಂದ ಏನಾಗುತ್ತೋ ಅದನ್ನು ಒಪ್ಕೊಳ್ತೀನಿ ಅಂತಿದ್ದವರು, ಯಾವಾಗ ಡಿ ಕೆ ಕಡೆಯಿಂದ ಸ್ವಾಮೀಜಿಗಳು ಇಳಿದ್ರು,
ಬಲಿಷ್ಠ ಪೀಠದ ಸ್ವಾಮೀಜಿ ಈಗ ಎಚ್ಚರಿಕೆ ಸಂದೇಶ ಕೊಟ್ಟಂಗಾಗಿದೆ. ಸಮುದಾಯ ಸಿಡಿದೇಳುತ್ತೆ, ಸಾವಿರಾರು ಜನ ಕಾಲ್ ಮಾಡ್ತಿದ್ದಾರೆ, ಒಂದು ದಿನಕ್ಕೆ ಎಷ್ಟೆಷ್ಟೋ ಸಾವಿರ ಕಾಲ್ಗಳು ಬರ್ತಿದ್ದಾವೆ ಅಂತೆಲ್ಲ ಹೇಳೋ ಮೂಲಕ ಆದಿಚುಂಚನಗಿರಿ ಕಡೆಯಿಂದ ಮೆಸೇಜು, ಬೇರೆ ಬೇರೆ ಒಕ್ಕಲಿಗ ಪೀಠದಿಂದ ಮೆಸೇಜು, ಅದಾಗ್ತಿದ್ದಂಗೆ ಸಿದ್ದರಾಮಯ್ಯನವರ ಪರ ಇರೋ ಸ್ವಾಮೀಜಿಗಳು ಕೂಡ ಶುರು ಮಾಡಿದ್ರು. ಅಲ್ಲಿ ಒಕ್ಕಲಿಗರ ಸಂಘ ಮೆಸೇಜ್ ಕೊಡ್ತು, ರಾಜೀನಾಮೆ ಕೊಡ್ತಾರೆ ಒಕ್ಕಲಿಗ ಶಾಸಕರು, ಸಚಿವರು, ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟರು. ಈ ಕಡೆಯಿಂದ ಹಿಂದುಳಿದ ವರ್ಗದವರು ಅದೇ ಥರದಲ್ಲಿ ಎಚ್ಚರಿಕೆ ಕೊಡ್ತಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಮುಟ್ಟಿದ್ರೆ ದಂಗೆ ಆಗತ್ತೆ ಅಂತ. ಸೊ ಯಾವಾಗ DK ಇನ್ನೊಂದು ಹೆಜ್ಜೆ ಇಡ್ತೀನಿ, ಏನು ಬೇಕಾದರೂ ಆಗ್ಬಹುದು ಅನ್ನೋ ಸಂದೇಶ ಕೊಟ್ಟರು, ಆಗ ಸಿದ್ದು ಬಣನು ಸಿಡಿದೆದ್ದಿದೆ. ಸಿದ್ದರಾಮಯ್ಯನ ಮನೆಯಲ್ಲಿ ಮೀಟಿಂಗ್ ಎಲ್ಲ ಆದಮೇಲೆ ಸಚಿವರು ಹೇಳಿಬಿಟ್ಟಿದ್ದಾರೆ ಏನಂತ, ಅದು ಏನಾದರೂ ಬಿಟ್ಕೊಡ್ಬೇಡಿ ಸರ್, ನೀವು ಅದೇನಾಗತ್ತೋ ನೋಡ್ಬಿಡೋಣ, 100 ಶಾಸಕರು ಡೆಲ್ಲಿಗೆ ಹೋಗೋದಾದ್ರೂ ಹೋಗೋಣ, ಶಕ್ತಿ ಪ್ರದರ್ಶನ ಮಾಡೋದು ಅಂದ್ರೆ ನಾವು ರೆಡಿ, ಯಾವ ಕಾರಣಕ್ಕೂ ಒಪ್ಕೊಳ್ಬೇಡಿ ಅಂತ. ಈಗ ಟ್ವಿಸ್ಟ್ ಏನು ಸಿದ್ದು ಪಡೆ ಇಡ್ತಿರೋದು ಅಂತ ಕೇಳಿದ್ರೆ, ಎಲ್ಲಾಗಿದೆ ಮಾತುಕತೆ ಅನ್ನೋ ಪ್ರಶ್ನೆಯನ್ನು ಎತ್ಕೊಂಡಿದ್ದಾರೆ. ಈಗ ಮಾತುಕತೆ ಆಗಿದ್ರೆ ಅದು ಸಿದ್ದರಾಮಯ್ಯ, DK ಶಿವಕುಮಾರ್, DK ಸುರೇಶ್ ಮತ್ತು ಖರ್ಗೆ, ವೇಣುಗೋಪಾಲ್, ಈ ರೀತಿ ಒಂದು 5-6 ಜನರ ನಡುವೆ ಅಂತ DK ಕ್ಯಾಂಪ್ ಹೇಳ್ತಿರೋದಲ್ವಾ. ಆದರೆ ಸಿದ್ದು ಕ್ಯಾಂಪ್ ಮಂಡಿಸ್ತಿರೋ ಹೊಸ ವಾದ ಏನಂದ್ರೆ, ಮಾತುಕತೆ ಇವ್ರ ನಡುವೆ ಆಗೇ ಇಲ್ಲ. ಸೋನಿಯಾ ಗಾಂಧಿ ಅವರು ವಿಡಿಯೋ ಕಾಲಲ್ಲಿ ಬಂದು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರಿಂದ ಭರವಸೆ ಸಪರೇಟ್ ಆಗಿ DKಗೆ ಸಿಕ್ಕಿದೆ. ಸೊ ಈ ಮಾತುಕತೆ ನಡೆದಿರೋದು ಸೋನಿಯಾ DK ನಡುವೆ, ನಮ್ಮ ನಡುವೆ ಆಗಿಲ್ಲ. ಸಿದ್ದರಾಮಯ್ಯ DK ನಡುವೆ ಆಗಿಲ್ಲ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ DK ನಡುವೆ ಆಗಿಲ್ಲ. ರಾಹುಲ್ ಗಾಂಧಿ ಅವರು ಇನ್ಫ್ಯಾಕ್ಟ್ ಅಲ್ಲಿ ಇರಲಿಲ್ಲ, ಖರ್ಗೆ ಅವರಿದ್ರು, ವೇಣುಗೋಪಾಲ್ ಸುರ್ಜೇವಾಲಾ ಅವರಿದ್ರು ಅನ್ನೋದು DK ಟೀಮ್ ಹೇಳ್ತಿರೋದು. ನಾನೇ ಸಾಕ್ಷಿ ಕಣ್ಣಾರೆ ನೋಡಿದ್ದೀನಿ ಅಂತ DK ಸುರೇಶ್ ಅವರು ಹೇಳಿದಾರಲ್ಲ, ಆಣೆ ಮಾಡಿದ್ದಾರೆ ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯನವರು. 2.5 ವರ್ಷಕ್ಕೆ 1 ವಾರ ಕಡಿಮೆ ಇರುವಾಗಲೇ ಬಿಟ್ಕೊಡ್ತೀನಿ ಅಂತ ಇಷ್ಟೆಲ್ಲ ಹೇಳಿದ್ಮೇಲೆ ಈಗ ಸಿದ್ದು ಬಣ ಹೇಳ್ತಿರೋದು ಹಿಂಗೆ, ಇದು ಸೋನಿಯಾ DK ನಡುವೆ ಆಗಿರೋ ಡೀಲೇ ಬಿಟ್ಟರೆ ನಮ್ಮ ನಡುವೆ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಹೊಸ ವಾದ ಶುರುವಾಗ್ಬಿಟ್ಟಿದೆ. ಮತ್ತು ಮಿನಿಸ್ಟರ್ಗಳೆಲ್ಲ ಹೋಗಿ ಹೈಕಮಾಂಡ್ಗೆ ಅಭಿಪ್ರಾಯ ಹೇಳೋದು. ಇವತ್ತೊಂದು ತೀರ್ಮಾನ ಆಗತ್ತೆ, ಅದ್ರ ಮೇಲೆ ಅಭಿಪ್ರಾಯ ಸಂಗ್ರಹ ಆದಮೇಲೆ ಇನ್ಯಾವ ರೀತಿ ಅದಕ್ಕೆ ಬದಲಾವಣೆಗಳಾಗ್ತವೆ ಅನ್ನೋದನ್ನು ನೋಡಬೇಕು. ಈಗ DK ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಟೆನ್ಷನ್ ಶುರುವಾಗುತ್ತಾ ಇದೆ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರು ವರಸೆ ಏಕಾಏಕಿ ಬದಲಾಗಿದೆ, ನೋಡ್ಬಿಡೋಣ ಒಂದು ಕೈ ಅನ್ನೋ ರೀತಿಯಲ್ಲಿ. ಹಾಗಾಗಿ ಇದು ತೀವ್ರ ಸಂಘರ್ಷದ ಸ್ವರೂಪವನ್ನು ಪಡ್ಕೊಳ್ಳೋಕ್ಕಿಂತ ಮುಂಚೆನೆ ಹೈಕಮಾಂಡ್ ತೀರ್ಮಾನ ಪ್ರಕಟಿಸಲೇಬೇಕಾಗಿದೆ. ಇಬ್ಬರನ್ನು ಸಮಾಧಾನ ಮಾಡಿ ಒಂದು ಫಾರ್ಮುಲಾ ರೆಡಿ ಮಾಡ್ತಾ ಇತ್ತು ಸಿದ್ದರಾಮಯ್ಯನವ್ರಿಗೆ, ಇನ್ನೊಂದು 5-6 ತಿಂಗಳ ಟೈಮ್ ಕೊಡೋಣ ಅಂತ. ಬಟ್ ಸಿದ್ದರಾಮಯ್ಯನವ್ರು ಯಾಕೋ ರೆಬಲ್ ಆಗೋ ಥರದ ಲಕ್ಷಣಗಳು ಕಂಡು ಬರ್ತಿದ್ದಾವೆ. ಅಥವಾ ಅದು ಹೈಕಮಾಂಡ್ ಮೇಲೆ ಪ್ರೆಷರ್ ಬಿಲ್ಡ್ ಮಾಡಿ ಇನ್ನೊಂದಿಷ್ಟು ಅಡ್ವಾಂಟೇಜ್ ತಗೊಳ್ಳೋದು, ಔಟ್ ಗೋಯಿಂಗ್ಗೆ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇರುತ್ತೆ ಅವ್ರ ಕಡೆಯವ್ರಿಗೆ, ಅಥವಾ ಅವ್ರಿಗೆ ಏನಾದರೂ ಕೇಳೋದಕ್ಕೆ, ಆ ರೀತಿಯ ಪವರ್ ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನವೂ ಇರಬಹುದು, ಹೇಳೋಕ್ಕಾಗಲ್ಲ. ಸೊ ಈಗ ಮಿನಿಸ್ಟ್ರುಗಳು ಡೆಲ್ಲಿಗೆ ಹಾರೋಕೆ ರೆಡಿ ಆಗಿದ್ದಾರೆ. ಬಟ್ ಮಿನಿಸ್ಟ್ರುಗಳ ಮಾತಿಗೆ ಹೈಕಮಾಂಡ್ ಬೆಲೆ ಕೊಡುತ್ತಾ, ಅಥವಾ ಮಾತು ಕೊಟ್ಟಿದ್ದೇ ಹೌದಾದರೆ ಅದಕ್ಕಷ್ಟೇ ಬದ್ಧವಾಗಿರತ್ತ ಕಾದು ನೋಡಬೇಕು. ರಾತ್ರಿ ಬಹಳ ದೊಡ್ಡ ಸುದ್ದಿ ಬರಬಹುದು ಇವತ್ತು. ಸೋನಿಯಾ ಗಾಂಧಿ ಅವರು ಬಂದ್ಮೇಲೆ ಅದು ಫೈನಲ್ ಆಗುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್.